ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಶಿಕ್ಷಕರ ನೇಮಕಾತಿ HK ವಿಭಾಗಕ್ಕೂ ಅಥವಾ ನಾನ್ HK ವಿಭಾಗಕ್ಕೂ, ಅದರ ಜೊತೆಗೆ CETಗಿಂತ ಮುಂಚೆ ಕರ್ನಾಟಕ TET 2026 ಕಂಡಕ್ಟ್ ಮಾಡ್ತಾರೆ. ಹಾಯ್ ಹಲೋ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ TET 2026 ಶಿಕ್ಷಣ ಇಲಾಖೆಯ ಹುದ್ದೆಗಳ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಶಿಕ್ಷಕರ ನೇಮಕಾತಿಯಾಗಲಿ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಕುರಿತು ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ರಾಜ್ಯ ಸರ್ಕಾರದಿಂದ 56,432 ಸರ್ಕಾರಿ ಹುದ್ದೆಗಳ ಭರ್ತಿ, ಮಾರ್ಚ್ ನೇಮಕಾತಿ ಪ್ರಕ್ರಿಯೆ ಆರಂಭ ಅಂತ ಹೇಳ್ತಾ ಇದ್ದಾರೆ. ಸೊ ಹೊಸ ಮೀಸಲಾತಿ ಮಾರ್ಗಸೂಚಿ, ಶಿಕ್ಷಣ ಇಲಾಖೆ, KPSC, KEA, ಪೊಲೀಸ್ ಇಲಾಖೆ ಅಭ್ಯರ್ಥಿಗಳಿಗೆ ಸುವರ್ಣಾವಕಾಶ. ಸೊ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟು 6% ಹುದ್ದೆಗಳ ಕಾಯಿರಿಸುವಿಕೆ ಅಂತ ಹೇಳ್ತಾ ಇದ್ದಾರೆ. ಸೊ 30 ದಿನಗಳ ಗಡುವು ಮಾರ್ಚ್ ತಿಂಗಳಲ್ಲಿ ತುರ್ತಾಗಿ ಮುಂದುವರಿಸಿ. ಬನ್ನಿ ವೀಕ್ಷಕರೇ, ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ಮೊದಲಿಗೆ ಕರ್ನಾಟಕ TET 2026 ಬಗ್ಗೆ ಚರ್ಚೆ ಮಾಡೋಣ. ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು KTET ಕ್ಲಿಯರ್ ಆಗಿಲ್ಲ. ಈಗ ಶಿಕ್ಷಕರ ನೇಮಕಾತಿ ಕುರಿತು ಅಧಿಸೂಚನೆ ಬರ್ತಾ ಇದೆ. ಹಾಗಾಗಿ CETಗಿಂತ ಮುಂಚೆ ಮತ್ತೊಂದು TET ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಮೊದಲಿಗೆ ಇದನ್ನು ಡಿಸ್ಕಸ್ ಮಾಡೋಣ. ನೋಡಿ, ಕರ್ನಾಟಕ TET ಎಕ್ಸಾಮಿನೇಷನ್ ಕುರಿತು ಆಲ್ರೆಡಿ ನಿಮಗೆ ಡಿಸೆಂಬರ್ನಲ್ಲಿ ರಿಸಲ್ಟ್ ಬಂದಾಗಿದೆ. ಸೊ ಮತ್ತೊಂದು TET ಏಪ್ರಿಲ್ ಅಥವಾ ಮೇನಲ್ಲಿ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇದ್ದರು. ಇನ್ನು ಶಿಕ್ಷಕರ ನೇಮಕಾತಿ ಕುರಿತಿನ ಅಧಿಸೂಚನೆಗಳು ಬರ್ತಾ ಇಲ್ಲ. ಸೊ ಹಾಗಾಗಿ ಶಿಕ್ಷಣ ಇಲಾಖೆ ಯಾವುದಾದರೂ ಒಂದು CET ಅಥವಾ KTETನಲ್ಲಿ ಯಾವುದಾದರೂ ಒಂದು ಅಧಿಸೂಚನೆ ನೋಟಿಫಿಕೇಶನ್ ನಾವು ಬಿಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀವು ಕೂಡ ಕೇಳಿದ್ದೀರಾ. ಬಟ್ ಮೋಸ್ಟ್ ಪ್ರೊಬಾಬ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು HK ವಿಭಾಗಕ್ಕೆ ಸೊ ಶಿಕ್ಷಕರ ನೇಮಕಾತಿ ನಿಯರ್ಲಿ 5,267 ಪೋಸ್ಟ್ಗಳೇನಿವೆ, ನಿಯರ್ಲಿ ಆ ಒಂದು ಪೋಸ್ಟ್ಗಳಿಗೆ HK ವಿಭಾಗಕ್ಕೆ ಮಾತ್ರ ನೇಮಕಾತಿ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಇದೆ. ಬಿಕಾಸ್ HK ಮತ್ತು ನಾನ್ HK ಎರಡು ವಿಭಾಗ ಸೇರಿ 11,000 ಪೋಸ್ಟ್ ನಿಯರ್ಲಿ ಕಾಲ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಶಿಕ್ಷಕ ಆಕಾಂಕ್ಷಿಗಳು ಭಾಳಷ್ಟು ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ. ಪ್ರಿಪ್ರೇಷನನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಮೋಸ್ಟ್ ಪ್ರೊಬಾಬ್ಲಿ ಮೇ ಬಿ TET ಏನಿದೆ ಈ ವರ್ಷ ಕೂಡ ಐ ಥಿಂಕ್ ಒಂದೇ ಬಾರಿಗೆ TET ಕಂಡಕ್ಟ್ ಮಾಡ್ಬೋದು. ಏಪ್ರಿಲ್ನಲ್ಲಿ TET ಇದ್ದರೆ ಈಗ ತನಕ ನಿಮಗೆ ನೋಟಿಫಿಕೇಶನ್ ಬರಬೇಕಿತ್ತು. ಬಟ್ ಐ ಥಿಂಕ್ ಮೋಸ್ಟ್ ಪ್ರೊಬಾಬ್ಲಿ ಮೊದಲು CET ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ವರ್ಷಕ್ಕೆ TET ಈ ವರ್ಷವೂ ಕೂಡ ಐ ಥಿಂಕ್ ಮೇ ಬಿ ಒಂದೇ ಬಾರಿ ಕಂಡಕ್ಟ್ ಮಾಡಬಹುದು ಶಿಕ್ಷಣ ಇಲಾಖೆ. ಬಟ್ ಇದು ಶ್ಯೂರ್ ಇಲ್ಲ, ಅಫಿಷಿಯಲ್ ಆಗಿ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಬಿಕಾಸ್ ಈಗ ಮುಂದಿನ ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಡನ್ ಆಗಿ TETಯನ್ನು ನೋಟಿಫಿಕೇಶನ್ ಮಾಡಿ ಮತ್ತೆ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಿ ಸೊ ರಿಸಲ್ಟ್ ಬಿಡೋತ್ತಿಗೆ ನಿಮಗೆ 3-4 ಮಂತ್ ಬೇಕಾಗುತ್ತೆ. ಸೊ ಹಾಗಾಗಿ ನೇಮಕಾತಿ ಕುರಿತು ಭಾಳಷ್ಟು ಪ್ರತಿಭಟನೆ ಕೂಡ ಏನು ನಡೀತಾ ಇದೆ, ಸ್ಟ್ರೈಕ್ ಕೂಡ ಮಾಡ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳಾಗಲಿ ಎಲ್ಲ ಸ್ಪರ್ಧಾಕಾಂಕ್ಷಿಗಳು. ಸೊ ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ ಮೊದಲು ಶಿಕ್ಷಕರ ನೇಮಕಾತಿ ಆಗುತ್ತೆ. ಅದರಲ್ಲಿಯೂ ಕೂಡ HK ವಿಭಾಗಕ್ಕೆ 5,267 ಪೋಸ್ಟ್ಗಳ ಕುರಿತು ನೇಮಕಾತಿಗೆ ಆರ್ಥಿಕ ಇಲಾಖೆಯು ಕೂಡ ಅನುಮೋದನೆ ನೀಡಿದೆ. ಸೊ ಹಾಗಾಗಿ ಆದಷ್ಟು ಬೇಗ ನೋಟಿಫಿಕೇಶನ್ ಆಗಲಿ. ಸೊ ಮಾಹಿತಿ ಇಷ್ಟದಲ್ಲಿ ಪ್ಲೀಸ್ ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.